ಕನ್ನಡ ಸಾಮಾನ್ಯ ಕನ್ನಡ ಪೇಪರ್ ಏನಾಯ್ತು ಮೊನ್ನೆ KEA 708 ಆ ಪೇಪರ್ ಸಾಮಾನ್ಯ ಕನ್ನಡ ಪ್ರಶ್ನೆಗಳನ್ನು ಇವಾಗ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಕೆಳಗಿನ ಅವರಲ್ಲಿ ಲಿಂಗ ಮತ್ತು ಪ್ರತ್ಯೇಕ ಹೊಂದಿದೆ ಅವರು ಗುರುತಿಸಿ. ಇಲ್ಲಿ ಗುಣವಾಚಕ, ಸರ್ವನಾಮ, ಸಂಖ್ಯಾವಾಚಕ ಮತ್ತು ಪರಿಮಾಣವಾಚಕ ಅಂತ 4 ಅವ್ರು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಓದಿರೋ ಹಂಗೆ ನಾವೆಲ್ಲ ನೋಡಿರೋ ಹಂಗೆ ಇವಾಗ ಗುಣವಾಚಕ ಅಂದ್ರೆ ಗೊತ್ತು. ವಸ್ತುಗಳ ಗುಣ, ರೀತಿ, ಸ್ವಭಾವ ಯಾವುದು ವರ್ಣನೆ ಮಾಡುತ್ತೆ ಅದು ಗುಣವಾಚಕ. ಒಳ್ಳೆಯ, ಕೆಟ್ಟದು, ಹೊಸದು, ದೊಡ್ಡದು, ಈ ತರ ಒಂದು ಗುಣವಾಚಕ ಆಗುತ್ತೆ. ಅದೇ ಸರ್ವನಾಮ ಅಂತ ತಗೊಂಡ್ರೆ ಯೂಸೇಜ್, ಸರ್ವನಾಮ ನಾವು ನೋಡಿದ್ವಿ. ಸಂಖ್ಯಾವಾಚಕ ಅಂತ ನಾವು ತಗೊಂಡ್ರೆ ಒಂದು ನಂಬರ್, ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕಗಳು. 1, 2, 10 ಇದರ ಸಂಖ್ಯಾವಾಚಕ ತಗೊಂಡ್ರೆ ಒಂದು ಸರ್ವನಾಮ ಅಂದ್ರೆ ಅವನು, ಅವಳು, ಅದು, ಇದು, ಈ ತರದ್ದು. ಇಲ್ಲ ಗುಣವಾಚಕ ಅಂತ ತಗೊಂಡ್ರೆ ನಾವು ನೋಡಿದಂಗೆ ಆಲ್ರೆಡಿ ವಸ್ತುಗಳ ಗುಣ, ರೀತಿ, ಸ್ವಭಾವ ಹೇಳುತ್ತೆ. ಸೊ ಇಲ್ಲಿ ಪರಿಮಾಣವಾಚಕ ಅಂತಂದ್ರೆ ಏನು? ಅಷ್ಟು ದೊಡ್ಡ ಮರ, ಇಷ್ಟು ದೊಡ್ಡದು, ಇಷ್ಟು ಜನ, ಅಷ್ಟು, ಇಷ್ಟು, ಕೆಲವು, ಅದನ್ನು ನಾವು ಪರಿಮಾಣವಾಚಕ ಅಂತ ಕರಿತೀವಿ. ಸೊ ಇಲ್ಲಿ ಅದು ಅಲ್ಲ. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದು 4. ಸೆಕೆಂಡ್ ಕ್ವಶನ್, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಕೆಳಗಿನೊಂದು ಇದು ಡೆಫಿನಿಷನ್, ಇದು ಪ್ರಕೃತಿ. ನೆಕ್ಸ್ಟ್ ಬಂದಾಗ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಕೆಲವು ಬಾರಿ ನಾವು ಸರಿಯಾಗಿ ಪದಗಳ ಒಂದು ಯೂಸೇಜ್ ಅಂತ ನಾವೇನು ತಿಳಿತೀವಿ ಅದನ್ನ ನಾವು ತಪ್ಪಾಗಿ ಅದನ್ನ ನಾವು ಬಳಸಕ್ ಶುರು ಮಾಡ್ತೀವಿ. ಸೊ ಇವಾಗ ಶುದ್ಧ ರೂಪ ಅಥವಾ ಅಶುದ್ಧ ರೂಪ ಅಲ್ಲ, ತಪ್ಪು ಬಳಕೆ ಅಂತ ನಾವೇನ್ ಹೇಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಕವಿಯಿತ್ರಿ ಅಂತ ಬರೀತೀವಿ, ಬಟ್ ಆಕ್ಚುಲಿ ಅದು ಕವಯಿತ್ರಿ ಅಂತ ಆಗ್ಬೇಕು. ಇಲ್ಲ ನಾವು ಸಾಮಗ್ರಿ ಅಂತ ಬರೀತೀವಿ, ಅದು ಆಕ್ಚುಲಿ ಸಾಮಗ್ರಿ ಇಲ್ಲ, ಅದು ಅಷ್ಟೇ, ಸಾಮಗ್ರಿ. ಸೊ ಈ ತರ. ಸೊ ಅದರಲ್ಲಿ ಭಿನ್ನ ಭಿನ್ನ. ಸೊ ಈ ಬಿ ಬರಬಾರ್ದು, ಎರಡನೇ ಬಾ ಬರಬೇಕು. ಭಿನ್ನ ಇವಾಗ ನಾವು ಬರೀತೀವಿ ಈ ತರ, ಭಿನ್ನ ಭಿನ್ನವಾಗಿದೆ ಅಂದ್ರೆ ಬೇರೆ ಬೇರೆ ಆಗಿದೆ. ಸೊ ಅದ್ರ ಅರ್ಥ. ಸೊ 33rd ಬಂದಿಗೆ ಆನ್ಸರ್ ಈಸ್ 1. ನೆಕ್ಸ್ಟ್ ಬರೋದಂದ್ರೆ ಪಂಥ ದಂತ ಹೋದರು ಬಿಡ. ದಂತ ಹೋದರು ಪಂಥ ಬಿಡ. ದಂತ ಹೋದರು ಪಂಥ ಬಿಡ ಅಂದ್ರೆ ಅವನೇನ್ ಅನ್ಕೊಂಡಿರ್ತಾನೆ, ಇಲ್ಲ ಅವನೇನ್ ಪಂಥ, ಅವನೊಂದು ನಂಬಿಕೆ ಏನಿದೆ ಅದನ್ನ ಜಟ್ಟಿ ನೆಲಕ್ಕೆ ಬಿದ್ದರು ಮೀಸೆ ಮಣ್ಣಾಗೋದು ಅಂತ ಹೇಳ್ತೀವಲ್ಲ ಆ ತರ. ಪಂಥ ದಂತ ಆದ್ರೆ ನೆಲಕ್ಕೆ ಬಿದ್ದು ಹಲ್ಲು ಉಟ್ಕೊಂಡು ಅವನು ಅನ್ಕೊಂಡಿದ್ದೆ ಅವನು ಇಟ್ಕೊಂಡಿರ್ತಾನೆ ಮಾತ್ರ. ಸೊ ದಂತ ಹೋದರು ಪಂಥ ಬಿಡ. ಸೊ ಆನ್ಸರ್ ಬಂದು BCA 3. ನೆಕ್ಸ್ಟ್, ಕನ್ನಡವೇ ರಾಜಾರಾಣಿ ಎಲ್ಲವೂ ಕನ್ನಡ ನಾಡಲ್ಲಿ. ಸೊ ಇದು ನೋಡೋದಾದ್ರೆ ಇದು ಏನು, ಕನ್ನಡ ನಾಡಲ್ಲಿ, ಕನ್ನಡ ನಾಡಲ್ಲಿ ಕನ್ನಡವೇ ರಾಜಾರಾಣಿ ಎಲ್ಲವೂ. CEABD ಇದೊಂದು ಕರೆಕ್ಟ್ ಆನ್ಸರ್. ಸೊ ಬೇರೆ ಅದನ್ನ ನೀವು ನೋಡೋದಾದ್ರೆ ನೋಡಿ, AB ಕನ್ನಡವೇ ರಾಜಾರಾಣಿ, ಕನ್ನಡ ಎಲ್ಲ, ಕನ್ನಡ ನಾಡಲ್ಲಿ ಎಲ್ಲವೂ. ಸೊ ಕನ್ನಡ ನಾಡಲ್ಲಿ ಎಲ್ಲವೂ ಅಂದ್ರೆ ಅರ್ಥ ಇಲ್ಲ ಅಂತ. ಸೊ ಇಲ್ಲಿ ನೋಡಿದ್ರೆ ಕನ್ನಡ ನಾಡಲ್ಲಿ ಕನ್ನಡವೇ ರಾಜಾರಾಣಿ ಎಲ್ಲವೂ, ಎಲ್ಲಾನು ರಾಜಾರಾಣಿ, ಎಲ್ಲಾನು ಕನ್ನಡ ಅಂತ ಹೇಳ್ತಾ ಇದ್ವಿ. ಸೊ ಆನ್ಸರ್ ಬಂದು 1ನೇದಾಗುತ್ತೆ. ಸೊ ನೆಕ್ಸ್ಟ್ ಇಂಗ್ಲಿಷ್ ಅಂಕಿ ಆದ ಇದು ನಾನು ಕ್ಲಾಸಲ್ಲಿ ಅದೇ ಕೆಲಸಕ್ಕೆ ಸ್ಪೆಸಿಫಿಕ್ ಆಗಿ ನಂಬರ್ಸ್ ಒಂದು ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿದ್ದೆ ಹುಡುಗರಿಗೆ. ಇದು KEA ನಲ್ಲಿ ಮಲ್ಟಿಪಲ್ ಟೈಮ್ಸ್ ಕೇಳಿದಾರೆ ಈ ತರ ಒಂದು ನಂಬರ್ಸ್. ಲಾಸ್ಟ್ ಟೈಮ್ ನೋಡಿದಾಗ ನಾವು HK ಪೇಪರ್ ನೋಡಿದಾಗ ಅದರಲ್ಲಿ ಗಾಂಧೀಜಿ ಡೇಟ್ ಆಫ್ ಬರ್ತ್ ಏನೋ ಕೇಳಿದ್ರು ಅಂತ ಅನ್ಕೊಂತೀನಿ. ಸೊ ಗಾಂಧೀಜಿ ಅವರ ಜನ್ಮ ಇದು ಲೈಕ್ ಇಯರ್ ಕೊಟ್ಬಿಟ್ಟು ಅದನ್ನ ಕನ್ನಡದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ರು. ಸೊ ಆ ತರ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ 1969 ಅಂತ ಕೊಟ್ಟಿದ್ದಾರೆ. ಸೊ 1 9 6 9. ಸೊ 1 9 6 9. ಇದು 16 ಆಯ್ತು, ಇದು 199 ಆಯ್ತು, ಇದು 99 ಆಯ್ತು. ಸೊ ನೀವು ಅಕಸ್ಮಾತ್ ಸರ್ ನಂಗೆ ಅದು ಗೊತ್ತಿಲ್ಲ ಸರ್ ಎಲಿಮಿನೇಷನ್ ಹೆಂಗ್ ಮಾಡ್ಬೋದು ಅಂತ ತಗೊಂಡ್ರು, ಇವಾಗ ನಾವೇನು ನೋಡಿದ್ವಲ್ಲ ಅದೇ ತರ ನೀವು ತಗೊಂಡ್ರು ಕೂಡ. ಸೊ ಇಲ್ಲಿ ಸೇಮ್ ನಂಬರ್ ಇಲ್ಲಿ ಪಕ್ಕ ಬಂದಿದೆ, ಸೇಮ್ ನಂಬರ್ ಪಕ್ಕ ಬಂದಿದೆ, ಅಲ್ಲಿಗೆ ಇವೆರಡು ಆಗೋ ಚಾನ್ಸ್ ಇಲ್ಲ. ನೋಡಿದ್ರೆ ಇದೆರಡು ಬೇರೆ ಬೇರೆ ನಂಬರ್ ಇದೆ. ಸೊ ದೀಸ್ 2 ಆರ್ ಎಲಿಮಿನೇಟೆಡ್. ಇನ್ನು ಎರಡೇ ಇದೆ. ಸೊ 1 ಕಾಮನ್ ಇದೆ. ಸೊ ಇಲ್ಲಿ 6 9 ನಂಗೆ ಗೊತ್ತಿಲ್ಲ, ಐ ವೈಟ್. ಇಲ್ಲಿ 6 9 ನನಗೆ ಗೊತ್ತಿಲ್ಲ, ಐ ಆಲ್ಸೋ ವೈಟ್. ಸೊ 6 9 ಸಿಕ್ಕಿದ್ರೆ ಮಲ್ಟಿಪಲ್ ರಿವರ್ಸ್ ಆಗ್ತಾ ಹೋಗಿದೆ. ಸೊ ಇವಾಗ ನೀವು ಇಲ್ಲಿ ನೋಡ್ಕೋಬೇಕಾಗಿರೋದು ಯಾವ್ದು 9 ಯಾವುದು 6 ಅಂತೇಳಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಈಸಿಲಿ ಡೂಯಬಲ್. ಸೊ ಇಲ್ಲಿ ನೀವು ನೋಡೋದಾದ್ರೆ ಲೈಕ್ 9 ನಮಗೆ ಗೊತ್ತು. ಸೊ ಆನ್ಸರ್ ಬಿ 2. ಸೊ ಈ 1 and 2 ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಸ್ವಲ್ಪ ಲಿಟಲ್ ಬಿಟ್ ಲಾಜಿಕ್, ಇವೆರಡಕ್ಕೂ ಲಾಜಿಕ್ ಅಪ್ಲೈ ಮಾಡ್ಬೋದು. ಸೊ ಇಫ್ ಯು ಅಪ್ಲೈ ಸಮ್ ಲಾಜಿಕ್ ಯು ಶುಡ್ ಬಿ ಏಬಲ್ ಟು ಗೆಟ್ ಇಟ್. ಸೊ 1969 ಅಂತ ಸೆಕೆಂಡ್. ನೆಕ್ಸ್ಟ್ ಅಂತೂ ಇವಾಗ ಯೋಗವಾಹಗಳಿಗೆ ಸಂಬಂಧಿಸಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ. ನಮ್ಗೆ ಗೊತ್ತು ಯೋಗವಾಹ ಅಂದ್ರೇನೆ, ಅದರ ಪದದ ಅರ್ಥನೇ ಸಂಬಂಧ ಹೊಂದಿದ. ಸೊ ಯೋಗ ಅಂದ್ರೇನೆ ಸಂಬಂಧ.
ವಾಹ ಅಂದ್ರೆ ಹೋಗು. ಸೊ ಯೋಗ ಅಂದ್ರೆ ಸಂಬಂಧದಿಂದ ಹೋಗು, ಸೊ ಸಂಬಂಧ ಹೊಂದಿಕೊಂಡು ಹೋಗು. ಸೊ ಅದು ನಮ್ಗೆ ಗೊತ್ತಿರೋದು. ಸೊ ಅನುಸ್ವಾರ ಮತ್ತೆ ವಿಸರ್ಗ, ಅನುಸ್ವಾರ ಮತ್ತೆ ವಿಸರ್ಗ. ಸೊ ಅದನ್ನ ಡೆಫಿನಿಷನ್ ಹೆಂಗ್ ಕೊಡ್ತೀವಿ? ಸ್ವರಗಳ ಮುಂದೆ ಬರೆದು ಉಚ್ಚಾರವಾಗುವ, ಉಚ್ಚರಿಸಲಾಗುವ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಸೊ ಡೆಫಿನಿಷನ್ ಏನಂತೀವಿ? ಸೊ ಯೋಗವಾಹಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು, ಅದರ ಡೆಫಿನಿಷನ್ನೇ ಸ್ವತಂತ್ರವಾಗಿ ಆಗೋದಿಲ್ಲ. ಸೊ ಯೋಗವಾಹ ಅಂದ್ರೆ ಜೊತೆಗೆ ಹೋಗುವಂತ ಅರ್ಥ. ಸೊ ಎ ಬರೋದಿಲ್ಲ, ಯೋಗವಾಹ ಉಚ್ಚಾರ ಮಾಡಲು ಬರುವುದಿಲ್ಲ. ಸೊ ಬಿ ಬರಲೇಬೇಕು. ಸೊ ಬಿ ಬರಲೇಬೇಕು. ಸೊ ಇದು ಇಲ್ಲ, ಬಟ್ ಎ ಇರಬಾರ್ದು, ಇದು ಇಲ್ಲ. ಸೊ ಬಿ ಮತ್ತೆ ಡಿ, ಬಿ ಮತ್ತೆ ಸಿ. ಯೋಗವಾಹಗಳನ್ನು ವ್ಯಂಜನಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಅಂ, ಇಂ, ಎಂ, ಓಂ, ಅಹ. ಸೊ ಇವೆಲ್ಲನೂ ಸ್ವರಗಳಿಂದ ಉಚ್ಚಾರ ಮಾಡೋದು. ಡೆಫಿನಿಷನ್ ನೋಡಿದ್ವಿ. ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವಾರ ಮತ್ತು ವಿಸರ್ಗಗಳನ್ನು ನಾವು ಯೋಗವಾಹ ಎಂದು ಕರೆಯುತ್ತೇವೆ. ಸೊ ಅದಕ್ಕೆ ಇದು ಇಲ್ಲ. ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಉಚ್ಚಾರ ಮಾಡಿದ್ದೇವೆ. ಆನ್ಸರ್ ಇಸ್ ಬಿ ಮತ್ತೆ ಸಿ ಆರ್ ಸರಿ ಉತ್ತರಗಳು. ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಮಹಾಪ್ರಾಣಾಕ್ಷರಗಳು ನಮ್ಗೆ ಗೊತ್ತು. ಏನು ಈ ಖ, ಘ ಈ ತರ ಒಟ್ಟು ಮಹಾಪ್ರಾಣಾಕ್ಷರಗಳು, 2ನೇ ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ನಾವು ಕರಿತೀವಿ. ಸೊ ಎಲ್ಲ ಸ್ವಾಭಾವಿಕವಾಗಿ ಏನು ಬಂದಿಲ್ಲ. ಸೊ ಏನಿಲ್ಲ, ಅನುಕರಣೆಯಲ್ಲಿ ಸಂಸ್ಕೃತದಿಂದ ಬಂದಿದೆ, ಹೌದು. ಸೊ 1 ತಪ್ಪು, 2 ಸರಿ. ಆನ್ಸರ್ ಇಸ್ ಸರಿ. 38ಗೆ 3 ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಸರಿಯಾಗಿ ಗಮನಿಸಿ. ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು. ಈ ಔಪಚಾರಿಕ ಮತ್ತು ಅನೌಪಚಾರಿಕ, ಈ ಔಪಚಾರಿಕ ಅಂತ ತಗೊಂಡ್ರೆ ಒಂದು ವ್ಯವಹಾರಿಕ ಪತ್ರಗಳು, ಲೈಕ್ ಮನವಿ ಪತ್ರಗಳು, ಈ ತರ ಅದರಲ್ಲಿ ನಾವು ಬರೀಲೇಬೇಕು ವಿಷಯ. ಲೈಕ್ ರಿಕ್ವೆಸ್ಟ್ ಲೆಟರ್ಸ್ ಬರೆದಾಗ, ಇಲ್ಲ ಒಂದು ಪ್ರೊಫೆಷನಲ್ ಆಗಿ ವ್ಯವಹಾರಿಕವಾಗಿ ನಾವು ಪತ್ರ ಬರೆದಾಗ ಔಪಚಾರಿಕ ಅಂತ ಬರ್ತೀವಿ. ಅದರಲ್ಲಿ ಮಾನ್ಯರೇ, ವಿಷಯ, ದಿನಾಂಕ ಈ ತರ ಬರೀಲೇಬೇಕು. ಅದೇ ಅನೌಪಚಾರಿಕ ಅಂತ ಬಂದಾಗ ಏನಾಗುತ್ತೆ, ಅನೌಪಚಾರಿಕದಲ್ಲಿ ಲೈಕ್ ಅಪ್ಪ ಮಗನಿಗೆ ಬರ್ಬೋದು, ಖಾಸಗಿ ಪತ್ರಗಳು, ತೀರ್ಥ ರೂಪದಂದೆಯವರಿಗೆ, ಮಾತೃಶ್ರೀ ಸಮಾನರಾದ, ಅದ್ರಲ್ಲಿ ನಾವು ವಿಷಯ ಬರೆಯ ಹೋಗ್ತಾ ಇಲ್ಲ. ಅಲ್ಲಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ನೀನು ಕ್ಷೇಮ, ಅಲ್ಲಿ ನಾನು ಕ್ಷೇಮ ಅಂತ ಬರಿತಾ ಹೋಗ್ತೀವಿ. ಸೊ ಅದರಿಂದ 1, 2 ಬೋತ್ ಆರ್ ಕರೆಕ್ಟ್. ಇದಕ್ಕೆ ಆನ್ಸರ್ ಬಂದು 2 ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ. ಶಾಲೆಯಲ್ಲ ಇದು ವಿದ್ಯಾ ದೇಗುಲ ಇರೋ ಅಲಂಕಾರ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾವು ಏನಂತಪ್ಪ ಕರಿತೀವಿ ಅಂತಂದ್ರೆ ಅಪಹೃತಿ ಅಲಂಕಾರ ಅಂತ ಕರಿತೀವಿ. ಅಪಹೃತಿ ಅಂತ ಇದು. ಸೊ ಏನಿದು ಅಪಹೃತಿ ಅಲಂಕಾರ ಅಂತಂದ್ರೆ, ಸೊ ಯಾವುದೇ ಒಂದು ವಿಷಯವನ್ನ ಮುಚ್ಚಿಟ್ಟು ಅದು ನಿಜ ಸ್ವರೂಪವಲ್ಲದ ಅದನ್ನು ಮುಚ್ಚಿಟ್ಟು ಇನ್ನೊಂದಕ್ಕೆ ಒಳಪಡಿಸೋದನ್ನ ನಾವು ಅದನ್ನ ಅಪಹೃತಿ ಅಲಂಕಾರ ಎಂದು ನಾವು ಕರಿತೀವಿ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇದು ನವಿಲುಗರಿ ಎಲ್ಲ, ಇದು ಕಾಮನ ಬಿಲ್ಲು. ಹಾಗೆ ನವಿಲುಗರಿನ ನಾನು ನವಿಲುಗರಿ ಅಲ್ಲ, ಇದು ಕಾಮನ ಬಿಲ್ಲು ಅಂತ ವರ್ಣನೆ ಮಾಡ್ತಾ ಇದ್ದೀನಿ. ಸೊ ಇದು ಕೃಷ್ಣನಲ್ಲ ಮೇಘ, ಇವರು ಭಕ್ತರಲ್ಲ ಚಾತಕ ಪಕ್ಷಿಗಳು. ಸೊ ಈ ತರ ಒಂದು ಅಲ್ದಿರ ಇನ್ನೊಂದು ನಾವು ಹೇಳೋದನ್ನ ನಾವು ನೃತ್ಯಾಲಂಕಾರ, ಅಪವೃತ್ತಿ ಅಲಂಕಾರ ಅಂತ ಕರಿತೀವಿ. ಸೊ ಆನ್ಸರ್ ಒಂದು ಅಪಹೃತಿ ಅಂತ ನಾವು ಹೇಳ್ತೀವಿ. ಸೊ 40ಗೆ 3 ಇಸ್ ಕರೆಕ್ಟ್ ಆನ್ಸರ್. ಸೊ ಈ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆಯದ ಪದವನ್ನು ಗುರುತಿಸಿ ಅದು ನಾವು ಮಾತಿನ ಶುದ್ಧ ರೂಪ ಅವಾಗ ಮೇಲೆ ನೋಡಿದ್ವಲ್ಲ ಅದೇ ತರನೇ. ಸೊ ದ ಆನ್ಸರ್ ಉಡ್ ಬಿ ವ್ಯುತ್ಪತ್ತಿ. ಒಬ್ಬ ವ್ಯಕ್ತಿಯ ಅನುಭವದ ಮಾತುಗಳನ್ನ ನಾವು ವ್ಯುತ್ಪತ್ತಿ ಅಂತ ಕರಿತೀವಿ. ಸೊ ಆನ್ಸರ್ ಒಂದು ವ್ಯುತ್ಪತ್ತಿ. ತಡಸಲು ಪದದ ಅರ್ಥವನ್ನು ಗುರುತಿಸಿ. ಸೊ ತಡಸಲು ಅಂತ ಅಂದ್ರೆ ಪ್ರಪಾತ, ಕಡಿದಾದ ಕೊರಕಲು, ಆಕ್ರಮಣ, ತೀರ, ಕಣಿವೆ, ಜಲಪಾತ ಇವೆಲ್ಲದಕ್ಕೂ ನಾವು ತಡಸಲು ಅಂತ ಬಳಸ್ತೀವಿ. ಸೊ ಆನ್ಸರ್ ಬಂದು ಪ್ರಪಾತ, ಜಲಪಾತ, ಸಾರಿ ಜಲಪಾತ. ಸೊ ಪ್ರಪಾತ, ಜಲಪಾತ ಇಲ್ಲಿರೋದ್ರಲ್ಲಿ ಜಲಪಾತ. ಸೊ ಅವ್ರು ಕೇಳ್ತಾ ಇರೋದು ತಡಸಲು ಅಂತ ಕೇಳ್ತಾ ಇರೋದ್ರಿಂದ ಜಲಪಾತ, ಪ್ರಪಾತ ಎರಡೂ ಬರುತ್ತೆ. ಸೊ ಇಲ್ಲಿ ಜಲಪಾತಕ್ಕೆ ಹೋಗುತ್ತೆ, ತಡಸಲು ಜಲಪಾತ. ಸೊ ನೆಕ್ಸ್ಟ್ ಬಂದು ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ? ಯಾವುದು ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ ಅಂತೇಳಿ ಅವನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ಉತ್ತರ ಪದ ಏನಿದೆ ಅಲ್ವಾ ನಮಗೆ, ಅದರಲ್ಲಿ ಪ, ಬ, ಮಾಗಳಿಗೆ ವಾಕಾರ ಆದೇಶವಾಗಿ ಬರುತ್ತೆ. ನೀರ್ ಪ್ಲಸ್ ಪೊನಲ್ ನೀರ್ ಒನಲ್. ಸಿ ನೋಡಿ, ನೀರ್ ಪ್ಲಸ್ ಪೊನಲ್ ನೀರ್ ಒನಲ್, ಪಾಗೆ ವಾ ಬಂದಿದೆ. ನೀರ್ ಪ್ಲಸ್ ಪೊನಲ್ ನೀರ್ ಒನಲ್. ಎಳ ಪ್ಲಸ್ ಬಳ್ಳಿ ಎಳವಳ್ಳಿ, ಎಳ ಪ್ಲಸ್ ಬಳ್ಳಿ ಎಳವಳ್ಳಿ, ಮತ್ತೆ ವಾಕಾರ ಆದೇಶವಾಗಿ ಬಂದಿದೆ. ನುಣ್ ಪ್ಲಸ್ ಸರ ನುಣ್ಚರ, ನುಣ್ ಪ್ಲಸ್ ಸರ ನುಣ್ಚರ. ಸೊ ಸಕಾರಕ್ಕೆ ಚಕಾರ ಆದೇಶವಾಗಿ ಬಂದಿದೆ. ಇವೆಲ್ಲವನ್ನು ಬಂದಿದೆ. ಕಣ್ಬೆಟ್ಟ, ಕಣ್ ಪ್ಲಸ್ ಬೇಟ ಕಣ್ಬೇಟ, ಅಲ್ಲಿ ಕಣ್ಬೇಟ ವಾಕಾರ ಬರ್ತಾ ಇಲ್ಲ, ಕಣ್ಬೇಟ ಹಾಗೆ ನಿಂತ್ಕೊಳ್ತಾ ಇದೆ. ಸಿ ಕಣ್ ಪ್ಲಸ್ ಬೇಟ ಕಣ್ಬೇಟ ಆಗ್ಬೇಕಾಗಿತ್ತು, ಬಟ್ ಆಗ್ತಾ ಇಲ್ಲ. ಕಣ್ಬೇಟ, ಕಣ್ ಪ್ಲಸ್ ಬೇಟ ಕಣ್ಬೇಟ ಹಾಗೆ ನಿಂತ್ಕೊಂಡಿದೆ. ಸೊ ಇಲ್ಲಿ ಕೆಲವು ಕಡೆ ಸಂಧಿ ಅಥವಾ ಆದೇಶ ಆಗುವುದಿಲ್ಲ. ಸೊ ಅದರಿಂದ ಇದು ಉದಾಹರಣೆ ಎಲ್ಲ. ಸೊ ಆನ್ಸರ್ ಬಂದು ಎರಡನೇದು.
ಇದೇ ತರನೇ ಮೇಲೆ ಏನ್ ನೋಡಿದ್ವಲ್ಲ ಅದೇ ತರನೇ ಇಲ್ಲಿ ಸಂಧಿ ಕಾರ್ಯ ಆಗೋದಿಲ್ಲ ಅಂತ ನಾವು ತಗೊಳ್ಳೋದಾದ್ರೆ, ಸೊ ಇಲ್ಲಿ ಕೂಡ ಅನ್ನೋದು ಇವಾಗ ಬಾಯ್ ಸವಿ, ಬೆಳ್ ಸವಿ, ಕಣ್ಸೋಲ, ಕಣ್ಸವಿ, ಈ ತರ ಸಾವರ್ಗ ಅಲ್ಲಿ ಬರೋದಿಲ್ಲ. ಸೊ ಇವೆರಡು ಆನ್ಸರ್. ಸೊ ಆನ್ಸರ್ ಬಂದು ಅಲ್ಲಿ ಸಾವರ್ಗ ಯಾವ್ದಾಗಿಲ್ಲ, ಅದೇ ಆನ್ಸರ್. ಸೊ ಬಿ ಮತ್ತೆ ಸಿ. ನೆಕ್ಸ್ಟ್ ಕಮ್ಮನಿ, ಸತ್ಸಂಗ, ಮನಶ್ಚಪಲ, ಆಜಾದಿ. ಸೊ ಇದು ನಾವೆಲ್ಲಾನು ಓದಿರ್ತೀವಿ, ಎಲ್ಲಾ ಸಂಧಿಗಳಿಂದ ಜಸ್ತ್ವ, ಶುತ್ವ, ಅನುನಾಸಿಕ, ಪ್ರಕೃತಿ ಭಾವ ಇವೆಲ್ಲಾನು ನಾವು ಓದಿದ್ವಿ. ಸೊ ಅದು ನೋಡೋಣ ಇವಾಗ ಯಾವ್ಯಾವ್ದಕ್ಕೆ ಬರುತ್ತೆ ಅಂತ ನೋಡೋಣ. ಇವಾಗ ಫಸ್ಟ್ ನಿಮ್ಗೆ ಗೊತ್ತಿರೋದು ತಗೊಳ್ಳಿ. ಮನಸ್ ಪ್ಲಸ್ ಚಪಲ, ಮನಸ್ ಪ್ಲಸ್ ಚಂಚಲ, ಇಲ್ಲ ಮನಸ್ ಪ್ಲಸ್ ಚಾಪಲ್ಯ, ಮನಸ್ ಪ್ಲಸ್ ಚಂಚಲ, ಮನಶ್ಚಂಚಲ ಅಂತ ಆಗುತ್ತೆ. ಸೊ ಇಲ್ಲಿ ಸಕಾರಕ್ಕೆ ಚಕಾರ ಪರವಾಗಿ ಬಂದು ಸಕಾರಕ್ಕೆ ಶಕಾರ ಆದೇಶವಾಗಿ ನಮ್ಮ ಮನಶ್ ಪ್ಲಸ್ ಚಂಚಲ, ಮನಶ್ಚಂಚಲ. ಸೊ ಅದೇ ತರ ಮನಸ್ ಪ್ಲಸ್ ಚಪಲ, ಮನಶ್ಚಪಲ, ಸ್ತುತ್ವ ಸಂಧಿ ನೋಡಿ. ಮನಸ್ ಪ್ಲಸ್ ಚಪಲ, ಮನಶ್ಚಪಲ ಕರೆಕ್ಟ್ ಅಲ್ವಾ? ಸೊ ಯಾವ್ದಾಗ್ತದೆ? ಸ್ತುತ್ವ ಸಂಧಿ ಆಗುತ್ತೆ. ಸಿ ಬಿಗೆ ಮನಸ್ ಪ್ಲಸ್ ಚಪಲ, ಮನಶ್ಚಪಲ, ಸ್ತುತ್ವ ಸಂಧಿ. ಬಿಗೆ 3 ಅಂತ ನಾವು ಬರ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಪೂರ್ವ ಪದದಲ್ಲಿ ಏನಿದೆ ನಮ್ಗೆ ನೋಡಿ. ಇವಾಗ ನೆಕ್ಸ್ಟ್ ಯಾವ್ದು ನೋಡಿ, ಆಜಾದಿ. 10 ಪ್ಲಸ್ ಆದಿ, ಆಜಾದಿ. ಸೊ ಏನ್ ಬರ್ತದೆ ನಮ್ಗೆ? ಕಾಚಾಟಾತ ಪಾಗಳಿಗೆ ಅದೇ ವರ್ಗ ತೃತೀಯ ಅಕ್ಷರ. ಯಾವ್ದು ತೃತೀಯ ಅಕ್ಷರ? ಅಚ್ ಪ್ಲಸ್ ಆದಿ, ಆಜಾದಿ. ಸೊ ತೃತೀಯ ಅಕ್ಷರ ಬಂದಾಗ ನಮ್ಗೆ ಏನ್ ಬರ್ತದೆ? ಅಲ್ಲಿ ಗಜಾಡ ದಬ್ಬಗಳು ಬರ್ತದೆ. ಚಿಗೆ ಅದೇ ವರ್ಗ ತೃತೀಯ ಅಕ್ಷರ ಅಂದ್ರೆ ಗಜಾಡ ದಬ್ಬಗಳು. ಚ ನೋಡಿ ಏನ್ ಬರ್ತದೆ? ಅಚ್ ಪ್ಲಸ್ ಆದಿ. ಚಾಗೆ ಚಿಗೆ ಚಾ ಚಾ ಜಾ, ಆ ಜಾ ಜಾ ಬರ್ತಾ ಇದೆ. ಅವಾಗ ಏನಂತೀವಿ ನಾವು ಅದನ್ನ ಜಸ್ತ್ರ ಸಂಧಿ ಅಂತ ಹೇಳಿ ಹಾಕ್ತೀವಿ. 4. ಸೊ 4, 3. ನೆಕ್ಸ್ಟ್ ನೋಡೋದಾದ್ರೆ ಇವಾಗ ನಾವು ಚಿತ್ ಪ್ಲಸ್ ಮಯ, ಚಿನ್ಮಯ, ವಾಕ್ ಪ್ಲಸ್ ಮಾಧುರ್ಯ, ವಾಗ್ಮಾಧುರ್ಯ. ಸೊ ಈ ತರ ಅಂದ್ರೆ ಪ್ರಥಮ ವರ್ಣಗಳಿಗೆ ಅನುನಾಸಿಕ ಪರವಾದಾಗ ಕಚಟತಪಗಳಿಗೆ ಜ್ಞಾನ ನಾನಾಮಗಳು ಆದೇಶವಾಗಿ ಬರುತ್ತದೆ. ಸೊ ಅಲ್ಲಿ ನಾವು ಚಿತ್ ಪ್ಲಸ್ ಮಯ, ಚಿನ್ಮಯ ತರನ ಇಲ್ಲಿ ಕಮ್ಮನಿ. ಸೊ ಆ ಕಮ್ಮನಿಗೆ ನಮ್ಗಿದು ಅನುನಾಸಿಕ ಸಂಧಿಯಾಗಿ ಬರ್ತಾ ಇದೆ. ಸೊ 4, 3, 1 ಆಬ್ವಿಯಸ್ಲಿ ಇದು ದೊಡ್ಡ ಆಪ್ಷನ್. 4, 3 ದಟ್ ಇಸ್ ದ ಆನ್ಸರ್ ಸರ್. ನೆಕ್ಸ್ಟ್ ನದಿ ಪ್ಲಸ್ ಉದಕ. ನದಿ ಪ್ಲಸ್ ಉದಕ ಆಚೆ ನದಿ ಪ್ಲಸ್ ಉದಕ. ನದಿ ಬರಬೇಕು, ಬಟ್ ಇಟ್ಸ್ ಓಕೆ. ನದಿ ಕೊಟ್ಟಿದ್ದಾರೆ ಇಲ್ಲಿ, ನದಿನೇ ಮಾಡೋಣ. ನದಿ ಪ್ಲಸ್ ಉದಕ. ನದಿ ಬೇಡ, ನದಿನೇ ಮಾಡೋಣ. ನದಿ ಪ್ಲಸ್ ಉದಕ, ನದ್ಯುದಕ. ಸೊ ಇದು ಬೇಸಿಕಲಿ ಎಂಟ್ ಸಂಧಿ ಆಗಿ ಬರುತ್ತೆ ನಮಗೆ. ಎಂಟ್ ಸಂಧಿ ಇದು. ಸೊ ಈ ಉ ರೂಗಳ ಮುಂದೆ, ಈ ಊರುಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈಗಳಿಗೆ ಯಾಕಾರವು. ಈಗಳಿಗೆ ಏನ್ ಬರ್ತದೆ ಸರ್? ಯಾಕಾರವು. ಸಿ ಈಗ ಏನ್ ಬರ್ತಿದೆ? ನದ್ಯುದಕ, ಯಾಕಾರ. ಸೊ ನದಿ ಪ್ಲಸ್ ಉದಕ, ನದ್ಯುದಕ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸಂಸ್ಕೃತ ಸ್ವರಸಂಧಿಗಳಲ್ಲದವರನ್ನು ಗುರುತಿಸಿ ಅಂತ ಕೇಳ್ತಿದ್ದಾರೆ. ಸಂಸ್ಕೃತ ಸ್ವರಸಂಧಿ ಅಲ್ದಿರ ಇರೋದನ್ನ ಅವರು ಗುರುತಿಸೋದಕ್ಕೆ ನಮ್ಗೆ ಹೇಳ್ತಿದ್ದಾರೆ. ಸೊ ಅಲ್ಲಿ ನೋಡೋಣ ಇವಾಗ. ಸೊ ಇವಾಗ ಇಲ್ಲಿ ನೋಡೋದಾದ್ರೆ ನಾವು ಜಸ್ಟ್ ನಮ್ಗೆ ಯಾವ್ದನ್ನ ಒಂದು ಸಿಕ್ಕಿದ್ರೆ ಸಾಕು. ಬಿಕಾಸ್ ನೋಡಿ ಡಿ ಇ ಡಿ. ಸೊ ಎಲ್ಲಾ ಕಡೆನೂ ಡಿ ರಿಪೀಟ್ ಆಗ್ತಾ ಇದೆ ನಮಗೆ. ಸೊ ಇವಾಗ ಡಿನೇ ಫಸ್ಟ್ ಚೆಕ್ ಮಾಡ್ಬೋಣ. ಸೊ ಇವಾಗ ಅವನು ಸ್ವರಸಂಧಿಗಳಲ್ಲದವರನ್ನು ಅಂತ ಕೇಳಿದ್ದಾರೆ ಇವಾಗಲ್ಲಿ. ಸೊ ಇವಾಗ ಡಿ ಸ್ವರಸಂಧಿ ಹೌದಾ ಅಲ್ವಾ ನಾವು ನೋಡ್ಕೊಂಡ್ರೆ ನಮ್ಗೆ ಆನ್ಸರ್ ಆಪ್ಷನ್ ಸಿಕ್ಕೋಗ್ಬಿಡುತ್ತೆ. ಸೊ ಫಸ್ಟ್ ನಮ್ಗೆ ಇವಾಗ ಸಂಸ್ಕೃತ ಸ್ವರಸಂಧಿಗಳು ಯಾವ್ಯಾವ ಅಂತ ನಮ್ಗೆ ಗೊತ್ತಿರಬೇಕು. ಸಂಸ್ಕೃತ ಸ್ವರಸಂಧಿಗಳು ಯಾವ್ಯಾವು? ಸಂಸ್ಕೃತ ಸ್ವರಸಂಧಿ ಅಂದ್ರೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಆದ್ಮೇಲೆ ಗುಣಸಂಧಿ. ಗುಣಸಂಧಿ ಆದ್ಮೇಲೆ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಆದ್ಮೇಲೆ ನಮ್ಗೆ ಎಂಟು ಸಂಧಿ ಇರುತ್ತೆ. ಸವರ್ಣ ದೀರ್ಘ ಸಂಧಿ ಅಂದ್ರೆ ನಮಗೆ ದೀರ್ಘ ಸ್ವರ ಬರುತ್ತೆ, ದೀರ್ಘ ಸ್ವರ. ಅದೇ ಗುಣಸಂಧಿ ಅಂದ್ರೆ ಎ ಓ ಆರ್ ಬರುತ್ತೆ. ವೃದ್ಧಿ ಸಂಧಿ ಅಂದ್ರೆ ಐ ಮತ್ತೆ ಅವು ಆದೇಶವಾಗಿ ಬರುತ್ತೆ. ಐ ಮತ್ತೆ ಅವು ಆದೇಶವಾಗಿ ಬರುತ್ತೆ. ಸೊ ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮೈಕಾದಶಿ, ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮೈಕಾದಶಿ. ಸೊ ನಾವು ನೋಡೋದಾದ್ರೆ ಇಲ್ಲಿ ವೃದ್ಧಿ ಸಂಧಿ ನಮ್ಗೆ ಗೊತ್ತಿರೋ ಹಂಗೆ ಏನ್ ಹೇಳ್ತೀವಿ ನಾವು ವೃದ್ಧಿ ಸಂಧಿಗೆ? ಆ ಆಕಾರಗಳಿಗೆ ಎ ಐಕಾರಗಳು ಪರವಾದರೆ, ಐಕಾರವು ಓ ಔಕಾರಗಳು ಪರವಾದರೆ, ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರೋದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ನಾವು ಏನ್ ಹೇಳ್ತೀವಿ? ಆ ಆಕಾರಗಳಿಗೆ ಎ ಮತ್ತೆ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ನಮ್ಗೆ ಏನ್ ಬರುತ್ತೆ ಸರ್? ಐಕಾರ ಬರುತ್ತೆ. ಪ್ರಥಮ ಪ್ಲಸ್ ಏಕಾದಶಿ, ಪ್ರಥಮೈಕಾದಶಿ. ಅಲ್ಲಿಗೆ ಇದು ವೃದ್ಧಿ ಸಂಧಿ ಆಯ್ತು. ಇದು ವೃದ್ಧಿ ಸಂಧಿ ಆಗಿದೆ ಅಂತ ಅಂದ್ರೆ
ಸಂಸ್ಕೃತ ಸ್ವರಸಂಧಿಗಳಲ್ಲದವರನ್ನು ಅಂತ ಹೇಳ್ತಿರೋದ್ರಿಂದ ಅಲ್ಲಿಗೆ ಡಿ ಪ್ರತಿಸಂಧಿ ಆಗೋಗಿರೋದ್ರಿಂದ ಇದು ಆಗಕ್ಕಾಗಲ್ಲ, ಇದು ಆಗಕ್ಕಾಗಲ್ಲ, ಇದು ಆಗಕ್ಕಾಗಲ್ಲ. ಆನ್ಸರ್ ಮತ್ತೆ ಬಿ ಮತ್ತೆ ಬಿ ಅಂಡ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಹೊಂದಿಸಿ ಬರೀರಿ. ಇದು ಈಸಿ ಕ್ವಶನ್. ನಿಮ್ಗೆ ವೃದ್ಧಿಸಿ ತಗೊಂಡಾಗ ಬೇರೆ ಯಾವ್ದು ಅಡ್ಡಿ ಆಗಿದೆ. ಆಪ್ಷನ್ ಮಹಾ ಪ್ಲಸ್ ಔದಾರ್ಯ, ಮಹೋದಾರ್ಯ, ಜಲ ಪ್ಲಸ್ ಔಗ, ಜಲೌಗ, ವಿದ್ಯಾ ಪ್ಲಸ್ ಐಶ್ವರ್ಯ, ವಿದ್ಯೈಶ್ವರ್ಯ, ಈ ತರ ನಾವೆಲ್ಲ ಕಲ್ತ್ಕೊಂಡು ನಿಜ ಪ್ಲಸ್ ಐಕ್ಯ, ನಿಜೈಕ್ಯ. ಸೊ ಅಲ್ಲೇನಿದೆ ಐಕಾರ ಆದೇಶವಾಗಿ ಬರ್ತದೆ. ಸೊ ಪ್ರಥಮ ಐ ಅದನ್ನ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಸಿಕ್ಕೋಗುತ್ತೆ. ಅದೇ ಇವಾಗ ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಾದ್ರೆ ಅವನು, ಅವಳು, ಅವು, ಇವು ಏನಿದೆ. ಸೊ ಇವಾಗ ಇಲ್ಲಿ ನಾನು, ನಾವು ಇವೇನ್ ಹೇಳ್ತೀವಿ ಉತ್ತಮ ಪುರುಷ. ನಾನು, ನಾವು ಉತ್ತಮ ಪುರುಷ. ಸೊ ನಾನು, ನಾವು ಉತ್ತಮ ಪುರುಷ. ನಾನು, ನಾವು ಉತ್ತಮ ಪುರುಷ. ನಾನು, ನಾವು. ನೆಕ್ಸ್ಟ್ ಏನ್ ಕೊಟ್ಕೊಳ್ಳಿ ನಾವು, ನೀನು, ನೀವು ಮಧ್ಯಮ ಪುರುಷ ಸರ್ವನಾಮ. ನೀನು, ನೀವು ಮಧ್ಯಮ ಪುರುಷ. ಓಕೆ. ಅಂದ್ರೆ ಸಿಗೆ 1, ಡಿಗೆ 2. C1 D3. ಸೊ C1 D3 ಆಪ್ಷನ್ ಇಲ್ಲಿದೆ ನೋಡಿದ್ರೆ ಯು ಶುಡ್ ಬಿ ಈಸಿಲಿ ಏಬಲ್ ಟು ಎಲಿಮಿನೇಟ್ C1. ಇದೆಲ್ಲ ನಮ್ಗೆ ಗೊತ್ತಿರೋದೇನೆ. ಸೊ ಇವಾಗ ನಾನು, ನಾವು ಅಥವಾ ಉತ್ತಮ ಪುರುಷ, ನೀನು, ನೀವು ಮಧ್ಯಮ ಪುರುಷ. ಸೊ ನೆಕ್ಸ್ಟ್ ಏನಿದೆ ಅವನು, ಅವಳು, ಅವು, ಇವು ಪ್ರಥಮ ಪುರುಷ ಸರ್ವನಾಮ. ಸೊ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾ ಪ್ರಥಮ ಪುರುಷ ಅದ್ರಲ್ಲಿ ಬಹುವಚನ ಯಾವುದು, ಏಕವಚನ ಯಾವುದು. ಸೊ ಇವಾಗ ಅವನು, ಅವರು, ಅವಳು, ಅವರು ಇದು ಬಂದಾಗ ಪ್ರಥಮ ಪುರುಷ ಬರ್ತದೆ. ಇವಾಗ ಅವನು ಬಂದು ನಮ್ಗೆ ಏನಿದೆ ಅಲ್ಲಿ ಬಹುವಚನ, ಏಕವಚನ ನಾವು ನೋಡ್ಕೋಬೇಕು. ಇವಾಗ ಅವನು ಅನ್ನೋ ಸಿಂಗುಲರ್, ಏಕವಚನ. 4 ಅವು ಬಹುವಚನ. 4 to 1 3. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಸರ್, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕ. ಸೊ ಪರಿಮಾಣ ಅಂದ್ರೆ ಏನು ಸರ್, ನಮ್ಗೆ ಗೊತ್ತಿರೋ ಹಂಗೇನೆ. ಎಸ್ ಸರ್. ಸೊ ಪರಿಮಾಣ ಅಂದ್ರೆ ಏನು, ಬೇಸಿಕಲಿ ಕ್ವಾಂಟಿಟಿ. ನಾವು ನೋಡಿ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸೋದು. ಎಂತಹ, ಎಂತ, ಇಂತ, ಅದು ಬಂದು ನಮಗೆ ಪ್ರಕಾರವಾಚಕಗಳು. ಅದೇ ಇವಾಗ ಪರಿಮಾಣವಾಚಕಗಳು ಅಂತಂದ್ರೆ ಅಳತೆ, ಕ್ವಾಂಟಿಟಿ. ನಾನು ಆವಾಗ ಹೇಳ್ದಂಗೆನೆ ಹಲವು, ಕೆಲವು, ಇನಿತು, ಅನಿತು, ಅಷ್ಟು, ಇಷ್ಟು, ಇದನ್ನೆಲ್ಲಾನು ನಾವು ಪರಿಮಾಣವಾಚಕ ಅಂತ ನಾವು ಕರಿತೀವಿ. ಸೊ ಪ್ರಕಾರವಾಚಕ ಅಂದ್ರೆ ವಸ್ತುಗಳ ಸ್ಥಿತಿ, ಆ ಸ್ಥಿತಿ ಅಂತ ಇಂತ ತಗೊಂಡಾಗ ನಮಗೆ ಅದು ಪ್ರಕಾರವಾಚಕ. ಸೊ ಪ್ರಕಾರವಾಚಕ ಒಂದು ನಾವು ಹೇಳ್ತೇನೆ ಆಲ್ರೆಡಿ. ಇವಾಗ ಪರಿಮಾಣವಾಚಕ ತಗೊಂಡ್ರೆ ಹಲವು, ಕೆಲವು, ಇದು ನಮ್ಗೆ ಇಲ್ಲಿ ಬರುತ್ತೆ. ಸೊ ಇವಾಗ ಪರಿಮಾಣವಾಚಕಗೆ ಇದು ಬರುತ್ತೆ. ಪ್ರಕಾರವಾಚಕ ಅಂದ್ರೆ ಅಂತ, ಇಂತ, ಎಂತ, ಇಂಥದ್ದು, ಅಂಥದ್ದು, ಈ ತರ ಪ್ರಕಾರವಾಚಕ 1. ಸೊ 3 1. ಸೊ 3 1 ನೋಡ್ಕೊಂಡ್ರೆ ರಿಮೈನಿಂಗ್ ಆಲ್ ಸ್ಟೋರೀಸ್ ಕಂಪ್ಲೀಟ್. 3 1 ಎಲ್ಲಿ ಇಲ್ಲ. 3 1 4 2. ದಿಗ್ವಾಚಕ ಸಿ ಎಡ ಬಲ, ವಸ್ತುವಾಚಕ ಮರ. ಸೊ ಅಲ್ಲಿ ಬಂದು that completes our 49th question. 50th question. Again, ಇದು ಬೇಸಿಕ್ ಡೆಫಿನಿಷನ್ ಅಷ್ಟೇ. ಸೊ ದ ಆನ್ಸರ್ would be D. ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆ ಧಾತುಗಳನ್ನು ಗುರುತಿಸಿ. ಸೊ ಅಗೈನ್ ಇದು ಬೇಸಿಕ್ ಜನರಲ್ ನಾಲೆಜ್. ನಾವು ಎಲ್ಲ ಆಡು ಆನೆಯ ನುಂಗಿ ಅಂತ ಹೋಗ್ತೀವಿ, ಮಗು ಆಡುತ್ತಿದೆ ಅಂತ ಹೋಗ್ತೀವಿ. ಕಾಡಂತೂ ರೆಫರ್ ಮಾಡ್ತೀವಿ, ಕಾಡುತ್ತಿತ್ತು, ಕಾಡುತ್ತಿದ್ದಾನೆ. ಸೊ ಈ ತರನು ರೆಫರ್ ಮಾಡ್ತೀವಿ. ಸೊ ಆಡು. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು. ಕೊಟ್ಟಿರೋ ಗ್ರಾಮ್ಯವಾಗಿ ಕೊಟ್ಟಿರೋ ಜನರೆಲ್ಲ ಒಂದ್ಸಲ ಕಟ್ತಾ ಇದ್ರು 4. ಸೊ 52ಗೆ 4. ನೆಕ್ಸ್ಟ್, ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು. ಸೊ ಇವಾಗ ಇಲ್ಲಿ ನಮ್ಗೆ 2 ಬರಬೇಕು ಸರ್. ಒಂದು ಬಂದು ಭಾವಸೂಚಕ ಬರಬೇಕು. ಭಾವಸೂಚಕ ಎಕ್ಸ್ಕ್ಲೇಮೇಟರಿ, ಕೋಪ, ಆಶ್ಚರ್ಯ, ಆತರ ಒಂದು ಬಾಧೆ. ಅಬ್ಬಾ ಇಷ್ಟು ಸುಂದರವಾಗಿದೆ, ಅಯ್ಯೋ ದುಃಖ, ತಾಪ, ತಿರಸ್ಕಾರ ಇತ್ತು, ಯಾರು ಇಲ್ಲವೇ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ನೋಡಿ ನೋಡಿ ಯಾರು ಇಲ್ಲವೇ ಕ್ವಶನ್ ಮಾರ್ಕ್ ಇಲ್ಲ. ಸೊ ಅಲ್ಲಿ ಇದು ಗಾನ್. ಅಯ್ಯೋ ಎಕ್ಸ್ಕ್ಲೇಮೇಟರಿ ಇಲ್ಲ, ಇದು ಗಾನ್. ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರು ಇಲ್ಲವೇ ಎಂದು ಕೂಡಿದನು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಇವಾಗ 2 ತಗೊಂಡ್ರೆ ಅಯ್ಯೋ ಕರೆಕ್ಟ್ ಆಗಿದೆ. ನನಗೆ ತಾಳಲಾರದ ಹಸಿವು, ಇಲ್ಲಿ ಹಸಿವು ನಿಮ್ಗೆ ಯಾರು ಇಲ್ಲವೇ ಕ್ವಶನ್ ಮಾರ್ಕ್. ಬಟ್ ಇಲ್ಲಿ ನೋಡಿ ಇನ್ನೊಂದು ಆನ್ಸರ್ ಹೋಗಿ ಸ್ಟೇಟ್ಮೆಂಟ್ ಇಂದು ಕೂಗಿದನು ಆದರೂ ಇನ್ನೊಂದು ಕ್ರಮ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈ ಕೆಳಗಿನ ಬಸವಣ್ಣನವರಿಂದ ರಚಿತವಾಗಿರದ ವಚನದ ಸಾಲನ್ನು ಗುರುತಿಸಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸಿಡಿದು ಬೀಸುವ ವಾಯು ನಿಮ್ಮ ದಾನ, ಡ್ಯಾಶ್ 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 ರಾಮನಾಥ.
ಸೊ ದ ಆನ್ಸರ್ ವಿಲ್ ಬಿ ಸೊ ದೇರದ ದಾಸಿಮಯ. ಸೊ ಇದೇ ನಿಮ್ಮ ದಾನ, ಬೆಲೆ ನಿಮ್ಮ. ಸೊ ಅದು ಒಂದು ಆನ್ಸರ್. ನೆಕ್ಸ್ಟ್, ಇದು ನಾನು ಕ್ಲಾಸಲ್ಲಿನೂ ಡಿಸ್ಕಷನ್ ಮಾಡಿದ್ದೆ. ನೀಟಾಗಿ ಈ ತರ ಟೇಬಲ್ ತರನೇ ಒಂದು ಕೊಟ್ಟಿದ್ದೆ ನಾನು ನಿಮಗೆ. ತುಂಬ ಈ ಕ್ಲಾಸ್ ಸ್ಟೂಡೆಂಟ್ಸ್ ಯಾರು ಇದ್ದಾರೆ, ಸೊ ಇದು ನಿಮಗೆ ನೀಟಾಗಿ ತೋರಿಸಿದ್ವಿ ನಾವು. ಶರ ಷಟ್ಪದಿ ಇರ್ಬೋದು, ಕುಸುಮ ಷಟ್ಪದಿ ಇರ್ಬೋದು, ವಾರ್ಧಿಕ ಷಟ್ಪದಿ ಇರ್ಬೋದು, ಭೋಗ ಷಟ್ಪದಿ ಇರ್ಬೋದು, ಎಲ್ಲಾ ಷಟ್ಪದಿಗಳಿಗೂ ನಾವೇನ್ ಮಾಡಿದ್ವಿ, 1, 2, 4, 5ನೇ ಸಾಲದು ಡೆಫಿನಿಷನ್ಸ್ ಬರ್ಕೊಂಡಿದ್ವಿ. ಮತ್ತು 3ನೇ ಮತ್ತು 6ನೇ ಸಾಲು ಯಾವ ತರ ಇರುತ್ತೆ ಅಂತ ಕ್ಯಾರೆಕ್ಟರಿಸ್ಟಿಕ್ಸ್, ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಕೂಡ ನಾವು ಕಲ್ತ್ಕೊಂಡಿದ್ವಿ. ಸೊ ಇವಾಗ ಇದ್ರೆ ನಾವು ಒಂದೊಂದೇ ನೋಡ್ತಾ ಹೋಗೋಣ ಸರ್. ಸೊ ಇವಾಗ ಭಾಮಿನಿ ಷಟ್ಪದಿ ಅಂತ ನಾವು ಬರ್ದಿದ್ವಿ. ಭಾಮಿನಿ ಷಟ್ಪದಿ ನಾವೇನ್ ಬರ್ದಿದ್ವಿ, 3 ಮಾತ್ರೆಗಳು 2 ಗಣ ಅಂತ ನಾವು ಬರ್ದಿದ್ವಿ. 3 ಮಾತ್ರೆಗಳು 2 ಗಣ ಅಂತ ಬರ್ದಿದ್ವಿ. ನೆಕ್ಸ್ಟ್ ವಾರ್ಧಿಕ ಷಟ್ಪದಿಗೆ ಅಂತ ನಾವು ಬಂದಾಗ ಏನ್ ಮಾಡಿದ್ವಿ, ವಾರ್ಧಿಕ ಷಟ್ಪದಿಗೆ 5 ಮಾತ್ರೆ 4 ಗಣ ಅಂತ ಬರ್ದಿದ್ವಿ. 5 ಮಾತ್ರೆಗಳು 4 ಗಣಗಳನ್ನು ಬರ್ದಿದ್ವಿ. ಕುಸುಮ ಷಟ್ಪದಿ ಅಂತ ಬಂದಾಗ ನಾವು 5 ಮಾತ್ರೆ 2 ಗಣ ಅಂತ ಬರ್ದಿದ್ವಿ. ಅದೇ ಭೋಗ ಷಟ್ಪದಿ ಅಂತ ಬಂದಾಗ ನಾವು 3 ಮಾತ್ರೆಗಳು 4 ಗಣ ಅಂತ ನಾವು ಬರ್ದಿದ್ವಿ. ಸೊ ಇವಾಗ ಇಲ್ಲಿ ನೀವು ಅದನ್ನ ನೋಡೋದಾದ್ರೆ ನೀಟಾಗಿ, ಸೊ ಇವಾಗ 3 ಮಾತ್ರೆ 2 ಬರ್ಬೇಕಾಗಿದೆ. 3 2 ಇದೆ. ಸೊ ಮತ್ತೆ 4 ಮಾತ್ರೆ 2 ಇದೆ, ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಸೊ ಹೇಗೆ ಏನಾಗುತ್ತೆ 4. ನೆಕ್ಸ್ಟ್ ವಾರ್ಧಿಕ ಷಟ್ಪದಿ 5 ಮಾತ್ರೆದು 4 ಗಣ ಅಂತೇಳಿ ನಾವು ಬರ್ದಿದೀವಿ. ಸೊ 5 4 ಇಲ್ಲೇ ಇರೋದು, 5 ಮಾತ್ರೆ 4. ಕುಸುಮ ಷಟ್ಪದಿಗೆ 5 ಮಾತ್ರೆ 2 ಗಣ ಅಂತ ನಾವು ಬರ್ದಿದ್ದೀವಿ. ಸೊ 5 ಮಾತ್ರೆ 2 ಇದೆ. ಸೊ ಕುಸುಮ ಷಟ್ಪದಿ ಅದೇ 3 ಮಾತ್ರೆ 4 ಗಣ, 1 2 3 4, 4 2 1 3, 4 2 1 4 2. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ಸೊ ತಿನ್ನುತ್ತಿರಬಹುದು, ಆಗಲಿಲ್ಲ, ತಿಂದಿದ್ದಾನೆ, ಮುಗಿಸಿದಾನೆ. ಲೈಕ್ ವರ್ತಮಾನ ತಿಂದಿದ್ದಾನೆ, ತಿಂದು ಮುಗಿಸಿದಾನೆ ಅಂತ ತಿಂದಿದ್ದಾನೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು? ನಾವು ಇದನ್ನ ಡೆಫಿನಿಷನ್ ಅಲ್ಲೇ ಓದ್ಬಿಟ್ಟಿದ್ವಿ. ಇವಾಗ ವಿಭಕ್ತಿ ಪ್ರತ್ಯಯಗಳು ನಮಗೆ 7 ಮಾತ್ರ ಬರುತ್ತೆ. ಸಂಬೋಧನೆಯನ್ನು ಸೇರಿಸಿದ್ರೆ 8 ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಸಂಬೋಧನೆ ಪ್ರಥಮಾ ವಿಭಕ್ತಿಯಲ್ಲೇ ಸೇರುತ್ತೆ. ಸಂಬೋಧನೆ ಪ್ರಥಮಾ ವಿಭಕ್ತಿಯಲ್ಲೇ ಸೇರಿ ಸಂಬೋಧನ ಪ್ರಥಮ ವಿಭಕ್ತಿ ಅಂತ ಬಂದ್ಬಿಡುತ್ತೆ. ಸೊ ಅದರಿಂದ ಸಂಬೋಧನೆ ಅನ್ನೋದು ನಾವು ಸೇರಿಸೋದೇ ಇಲ್ಲ. ಸೊ ಅದರಿಂದ ಇಲ್ಲಿ ನಾವು ಎಕ್ಸ್ಪ್ಲೇಷನ್ ಮತ್ತೆ ನಾವು ಓದ್ಬೇಕಾದ್ರೆ ಕೂಡ ಹೇಳ್ತೀವಿ, ಪ್ರಥಮ ಇಂದ ನಾವು ಸಪ್ತಮಿವರೆಗೂ ಹೇಳ್ತೀವಿ. ಲೈಕ್ ಹೇಳ್ಕೊಂಡು ಹೂ ಅನ್ನು ಇಂದ ಗೆ ದಿಸೆಯಿಂದ ಆ ಅಲ್ಲಿ ಎಲೆ ಅಂತ ಹೋಗ್ತೀವಿ. ಸೊ ಅಲ್ಲಿ ನಾವು ಸಂಬೋಧನೆ ಸೇರಿಸ್ತೀವಿ, ಏನಕ್ಕೆ ಎಕ್ಸ್ಪ್ಲನೇಷನ್ ಅಷ್ಟು ಬಿಟ್ರೆ ಸಂಬೋಧನೆ ಅನ್ನೋದು ಒಂದು ವಿಭಕ್ತಿ ನಾವು ತಗೊಳ್ಳೋದಿಲ್ಲ. ಸೊ ವಿಭಕ್ತಿಗೂ 7 ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಡೆಫಿನಿಷನ್ ಇಟ್ಕೊಂಡು ನೆಕ್ಸ್ಟ್ ಮುಂದಿಗೆ ಇವಾಗ ಷಷ್ಠಿ ವಿಭಕ್ತಿ ತಗೊಂಡಾಗ ಅದಕ್ಕೆ ಸಂಬಂಧಾನ್ವಯವಲ್ಲದೆ ಅದಕ್ಕೆ ಕಾರಕಾನ್ವಯ ಇರೋದಿಲ್ಲ. ಸೊ ಅದು ಕಾರಕಾನ್ವಯ ಇಲ್ಲದೆ ಇರೋದ್ರಿಂದ ಷಷ್ಠಿ ವಿಭಕ್ತಿ ಮತ್ತೆ ಸಂಬೋಧನ ಇವೆರಡನ್ನೂ ನಾವು ಆ ಕಾರಕಾನ್ವಯ ಅಥವಾ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿ ಅಂತ ನಾವು ಕರಿತೀವಿ. ಷಷ್ಠಿ ಮತ್ತೆ ಸಂಬೋಧನ. ನೆಕ್ಸ್ಟ್ 4 ಪ್ಲಸ್ ಮೊಗ 4 ಮೊಗ. ಸೊ 4 ಪ್ಲಸ್ ಮೊಗ ದ್ವಿಗು ಸಮಾಸ. 4 ಮೊಗ ದ್ವಿಗು ಸಮಾಸ. 4 ಮೊಗ ದ್ವಿಗು ಸಮಾಸ. ನೆಕ್ಸ್ಟ್ ಕರಿದು ಪ್ಲಸ್ ಅಡಿ ಪುತ್ತಳಿ. ಕರಿದು ಪ್ಲಸ್ ಅಡಿ ಪುತ್ತಳಿ ಬಹುರ್ವಿಹಿ ಸಮಾಸ. ಕರಿದು ಪ್ಲಸ್ ಅಡಿ ಪುತ್ತಳಿ ಬಹುರ್ವಿಹಿ ಸಮಾಸ. ಪ್ರಿಯಮಂ ಪ್ಲಸ್ ನುಡಿ ಇಸ್ ಈಕ್ವಲ್ ಟು ಪ್ರಿಯಂ ನುಡಿ ಕ್ರಿಯಾ ಸಮಾಸ. ಪ್ರಿಯಮಂ ಪ್ಲಸ್ ನುಡಿ ಕ್ರಿಯಾ ಸಮಾಸ. ಮುಗಿರೋದು ಕೇಸಕ್ಕಿ ಕೆಚ್ಚನೆ ಪ್ಲಸ್ ಅಕ್ಕಿ ಕೇಚಕ್ಕಿ ಕರ್ಮಕಾಯ ಸಮಾಸ. ಸೊ 3 4 1 2. ಸೊ 3 4 1 1. ನೆಕ್ಸ್ಟ್ ಬರೋದಾದ್ರೆ ನಮಗೆ ಲಂಘನ ಸೇವನ ಸ್ವಾರ್ಥ ನಿಸ್ವಾರ್ಥ. ಸೊ ಲಂಘನ ಸೇವನ ಸ್ವಾರ್ಥ ನಿಸ್ವಾರ್ಥ. ಸೊ ಆನ್ಸರ್ ಬಂದು ಇದಕ್ಕೆ ಎ ಮತ್ತೆ ಸಿ. ಎ ಮತ್ತೆ ಸಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಏನಿದೆ ನಮ್ದಲ್ಲಿ, ಅಂಗಾರ, ಉದ್ಯ, ವರ್ಲಿ, ವೀಟೆ, ಇಂಗಳ ಅಂತ ನಮಗಿದೆ. ಸೊ ಇದನ್ನ ನೋಡೋದಾದ್ರೆ ನಮಗೆ ಗೊತ್ತಿರೋ ಹಂಗೆ ವಲ್ಲಿ ಬಳ್ಳಿ ಅಂತ ನಮಗೆ ಗೊತ್ತು. ಸಿ ವಲ್ಲಿ ಬಳ್ಳಿ. ಅಂಗಾರ ಅಂದ್ರೆ ಇಂಗಳ. ಅಂಗಾರ ಇಂಗಳ. ಸೊ 4 1 A4 C1. A4 C1. ಸೊ ನಮ್ಗೆ ಒಂದೇ ಆಪ್ಷನ್ A4 C1. ಲೈಕ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಅದನ್ನ ಆರಾಮಾಗಿ ಮಾಡ್ತೀವಿ. ನೆಕ್ಸ್ಟ್ ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಅಂಡರ್ಲೈನ್ಡ್ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ ಅಂತ ನಮಗೆ ಹೇಳಿದ್ದಾರೆ. ಸೊ ಸಿ ಇವಾಗ ಇಲ್ಲಿ ನಾವು ಏನನ್ನು ಅಂತ ನಾವು ಕೇಳಬೇಕು. ಸಕರ್ಮಕನ ಅಕರ್ಮಕ ಅಂತ ನಾವು ಡಿಸೈಡ್ ಮಾಡಬೇಕು. ಸೊ ಕರ್ಮಪದವನ್ನು ಅಪೇಕ್ಷೆ ಮಾಡಿದ್ರೆ ಅದನ್ನ ನಾವೇನಂತೀವಿ, ಸಕರ್ಮಕ ಅಂತ ಕರಿತೀವಿ. ತಿನ್ನುತ್ತಾನೆ, ತಿನ್ನುತ್ತಾನೆ ನಾನು ಏನನ್ನು ಅಂತ ಕೇಳಬೇಕು. ಇವಾಗ ಮಗು ಮಲಗಿತು, ಏನನ್ನು ಮಲಗಿತು ಅನ್ನೋದು ಬರೋದಿಲ್ಲ. ಯಾಕೆ ಮಲಗೋದೇ ಅಷ್ಟೇ, ಏನನ್ನು ಮಲಗಿತು ಬರೋದಿಲ್ಲ. ತಿನ್ನುತ್ತಾನೆ, ಏನನ್ನು ತಿನ್ನುತ್ತಾನೆ, ಹಣ್ಣನ್ನು ತಿನ್ನುತ್ತಾನೆ ಅಂದ್ರೆ ಅದು ಕೇಳುತ್ತೆ, ಸಕರ್ಮಕ ಕ್ರಿಯಾಪದ. ನೆಕ್ಸ್ಟ್ ಕ್ವಶನ್,
ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಇದು ಈ ಜ್ಞಾ ಬರಬೇಕು ಸರ್, ವಿಜ್ಞಾಪನೆ. ಸೊ ಸಿ ಇದೆ. ಭಿನ್ನ ಬಟ್ಟಳೆಯನ್ನು, ಸೊ ಉಪಾಧ್ಯಾಯರ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳು ಕರೆಕ್ಟ್ ಆಗಿದೆ. ಭಿನ್ನ ಬಟ್ಟಲೆ ಇದು ರಾಂಗ್ ಇದೆ. ಸೊ ಸಿ ಮತ್ತೆ ಡಿ ಅಂತ ಕರೆಕ್ಟ್. ದ್ವಿತ್ವ ಅಂದ್ರೆ ಏನು? ನಮಗೆ ಒಂದೇ ಜಾತಿಯ ಅಂದ್ರೆ ಸಜಾತಿಯ ಎರಡು ವ್ಯಂಜನಗಳು, ಅಕ್ಕ, ಇಕ್ಕ, ಅಜ್ಜ, ಆ ಮತ್ತೆ ಜಾವಿಜ, ಈ ತರ. ಸೊ ಒಂದೇ ಜಾತಿಯ ಅಂದ್ರೆ ಸಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತ ಅಕ್ಷರ ಎನ್ನುತ್ತೆ. ಅದನ್ನ ನಾವೇನಂತೀವಿ? ದ್ವಿತ್ವ ಎಂದು ಕೂಡ ನಾವು ಕರೆಯುತ್ತೇವೆ. ಎರಡು ವ್ಯಂಜನಗಳು, ಅಕ್ಕ, ಅಜ್ಜ, ಹುತ್ತ, ಕೆಟ್ಟು, ಕೆಟ್ಟು, ಟೂಪು, ಒತ್ತು, ಹುತ್ತಾಗೆ ತಾಗ್ತಾವ, ಈ ತರ. ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆದ್ರೆ ನಾವು ಏನಂತ ಕರಿತೀವಿ? ದ್ವಿತ್ವ ಎಂದು ಕರೆಯುತ್ತೇವೆ. ಓಕೆ ಸರ್. ಇವಾಗ ಎರಡು ಸ್ವರ ಸೇರಕ್ ಆಗಲ್ಲ. ಆ ಮತ್ತೆ ಆ ಸದಾಗ ಆ ಆಗುತ್ತೆ ಅಷ್ಟೇ, ಬೇರೆ ಏನಾಗೋದಿಲ್ಲ. ಸೊ ಆ ತರ ಇದು. ಸೊ ದ್ವಿತ್ವ ಎಂದು ಕರೆಯುತ್ತೇವೆ. ಇದು ಬಂದ್ರೆ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಸರ್. ಕಲ್ಯಾಣ, ಮದುವೆ, ಮಂಗಳ, ಇಂಡಿಕೇಟಿಂಗ್ ಸಮಥಿಂಗ್ ಗುಡ್ ಅಂತ, ಒಳ್ಳೇದು ಅಂತ. ಗತಿ, ಚಲನೆ, ಸ್ಥಿತಿ, ಮೋಕ್ಷ ಎಲ್ಲ ಸಮಥಿಂಗ್ ಅಬೌಟ್ ಪೊಸಿಷನ್. ಗತಿ ನಡೀತಾ ಇದೆ, ಚಲನೆ ಮುಂದಕ್ಕೆ ಹೋಗ್ತದೆ, ಸ್ಥಿತಿ, ಪೊಸಿಷನ್. ಸೊ ಈ ತರ. ಅದರಿಂದ ಎ ಮತ್ತೆ ಸಿ ನೋಡಿ. ಇಲ್ಲಿ ಕಾಡು, ಅರಣ್ಯ ಒಂದಾಗ್ಬೋದು, ಜಲ ಬದಲ. ಅದೇ ನೋಡಿ ನರ, ಅರ್ಜುನ, ರಕ್ತನಾಳ, ರಾಜಕೋಟಲ್ಲಿ ಡಿಫ್ರೆಂಟ್. ನರ, ರಾಕ್ಷಸ ಬರಕ್ ಚಾನ್ಸ್ ಇಲ್ಲ. ಸೊ ಬಿ ಮತ್ತೆ ಡಿ ಇರಬಾರ್ದು. ಬಿ ಇರಬಾರ್ದು. ಸೊ ಅವ್ರಿಗೆ ಏನ್ ಮತ್ತೆ ಎಲಿಮಿನೇಷನ್ ಅನ್ನ ಮಾಡ್ಬೋದು. ಗೊತ್ತಿದ್ರೆ ಆನ್ಸರ್ ಹುಡುಕ್ಬೋದು, ಇಲ್ಲ ಗೊತ್ತಿಲ್ಲ ಎಲಿಮಿನೇಷನ್ ಮಾಡ್ಬಿಟ್ರೆ ಆಗುತ್ತೆ. ಅಂಡ್ ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ. ನಮ್ಗೆ ಯಾವ್ದನ್ನ ಒಂದು ಆನ್ಸರ್ ನಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದೆ ಅಂತಂದ್ರೆ ಆರಾಮ್ಸೆ ವಿಲ್ ಬಿ ಏಬಲ್ ಟು ಎಲಿಮಿನೇಟ್ ಅಂಡ್ ನಾವು ಆನ್ಸರ್ ಅಂತ ಬರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಸವರ್ಣ ದೀರ್ಘ ಕೊಟ್ಟಿದ್ದಾನೆ. ಬಹು ಪ್ಲಸ್ ಊರ್ಜಿತ. ಬಹುರ್ಜಿತ ಅಂದ್ರೆ ಏನಾಗುತ್ತೆ? ದೀರ್ಘ ಸ್ವ ಬರ್ತದೆ ನಮ್ಗೆ. ಬಹು ಪ್ಲಸ್ ಊರ್ಜಿತ, ಬಹುರ್ಜಿತ ಅಂದ್ರೆ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಸೊ ಎಗೆ 2 ಇರಬೇಕು, ಕರೆಕ್ಟ್ ಅಲ್ವಾ? ಸೊ ಎಗೆ 2 ಇರಬೇಕು. ಸೊ ನಮ್ಗೆ ಇದು ಎಲಿಮಿನೇಟ್ ಆಯ್ತು, ಇದು ಎಲಿಮಿನೇಟ್ ಆಯ್ತು. ಎಗೆ 2 ಇದೆ, ಬಿಗೆ 4 ಇದೆ. ಸೊ ನಮಗೆ ಸಿ ಬೇಕು ನಂಗೆ ಇವಾಗ. ಸೊ ನಂಗೆ ಸಿ ಕರೆಕ್ಟ್ ಆಗಿ ವೆರಿಫೈ ಆಗ್ಬಿಟ್ರೆ, ಇಲ್ಲ ಸಿ ಅನ್ನ ಆಗ್ಬೋದು, ಇಲ್ಲ ಡಿ ಅನ್ನ ಆಗ್ಬೋದು. ಯಾವ್ದನ್ನ ಒಂದು ನಂಗೆ ವೆರಿಫೈ ಆದ್ರೂ ನಂಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಇವಾಗ ನಮ್ಗೆ ಏನ್ ಗೊತ್ತು? ಈ ಎಂಟ್ ಸಂಧಿ ಇದು ನಮ್ಗೆ ಗೊತ್ತಿದೆ. ಇವಾಗ ಡಿ ತಗೊಂಡ್ರೆ ನಾನು ಎಂಟ್ ಸಂಧಿ ಅಂತ ಕೊಟ್ಟಿದ್ದಾನೆ. ಡಿ ಯಾವ್ದಕ್ ಬರುತ್ತೆ ಅಂತ ನಾನು ನೋಡ್ತೀನಿ. ನನಗೆ ಎಂಟ್ ಸಂಧಿ ಏನ್ ಗೊತ್ತು? ಪೂರ್ವ ಪದದ ಅಂತ್ಯದಲ್ಲಿ ಈ ಕಾರಗಳಿದ್ದಾಗ ಅದೇ ಪದದ ಆದಿಯಲ್ಲಿರುವ ಲೈಕ್ ಸವರ್ಣವಲ್ಲದ ಸ್ವರಗಳು ಬಂದಾಗ ಈ ಕಾರಗಳಿಗೆ ಕಾರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಾರಕ್ಕೆ ಕಾರ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ ಅದು. ಸೊ ಅದರಿಂದ ಇವಾಗ ನಾನು ನೋಡ್ತಾ ಹೋದಾಗ ಇದೇ ತರನೇ ಮಿಕ್ಕಿದ್ದು ನಾನು ಎಕ್ಸ್ಪ್ರೆಷನ್ ತಗೊಂತ ಹೋದಾಗ ನಮ್ಗೆ ಏನ್ ಗೊತ್ತಿದೆ? ಹೂ ಕಾರಗಳಿಗೆ ಏನಾಗುತ್ತೆ? ನಮ್ಗೆ ಹೂ ಕಾರಗಳಿಗೆ ಭೂಕಾರ ಬರುತ್ತೆ. ರೂ ಕಾರಕ್ಕೆ ಆದಿ ನಮ್ಗೆ ಕಾರ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ರೂಗೆ ರೂ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಮಾತೃ ಪ್ಲಸ್ ಅಂಶ ಮಾತ್ರ ಅಂಶ, ಅದೇ ತರನೇ ಭ್ರಾತೃ ಪ್ಲಸ್ ಅಂಶ ಭ್ರಾತ್ರಾಂಶ. ಸೊ ಅದರಿಂದ ಇದು ಎಂಟ್ ಸಂಧಿ ಆಗುತ್ತೆ. ಡಿಗೆ 3, ಎಗೆ 2, ಡಿಗೆ 3, ಎಗೆ 2, ಡಿಗೆ 3. ರಿಮೈನಿಂಗ್ ನಾವು ಎಲಿಮಿನೇಷನ್ ಮಾಡಿಬಿಟ್ಟು ಆರಾಮ್ಸೆ ನಾವು ಅದನ್ನ ಆನ್ಸರ್ ಮಾಡ್ಬೋದು. ಸೊ ಕಾಳೋರಗ, ಅಂತ ಉಷ್ಣ, ಸೊ ಎಲ್ಲಾದ್ರೂ ನಾವು ಎಕ್ಸ್ಪ್ಲೇಷನ್ ಮಾಡಿದೀವಿ ಕ್ಲಾಸಲ್ಲಿ. ಸೊ ದ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ 2. ಸೊ ಓವರ್ ಆಲ್ ಈಸಿ ಪೇಪರ್. ಎಲಿಮಿನೇಷನ್ ಟೆಕ್ನಿಕ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 35ಕ್ಕೆ ಈಸಿಲಿ ಒಂದು 26ರಿಂದ 28 ಕ್ವಶನ್ ಮಾಡ್ಬೋದು. ರಿಮೈನಿಂಗ್ ಒಂದು 2-3 ಕ್ವಶನ್ ಒಂದು ಲಿಟಲ್ ಬಿಟ್ ಟ್ರಿಕಿ. ಲೈಕ್ ಇದು ಯಾಕೆ ನಾನು ಇಲ್ಲಿ ಕೂಡ ನಿಮ್ಗೆ ಎಲಿಮಿನೇಷನ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಇಲ್ಲಿ ನೋಡಿ, ಇಲ್ಲಿ 4 ಸಂಧಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಮೇಲೆ ಬಂದಾಗ ಏನಾಗುತ್ತೆ? ನಮ್ಗೆ ಇಲ್ಲಿ ನಮ್ಗೆ 4 ಸಮಾಸ ಕೊಟ್ಟಿದ್ದಾರೆ. ಈ ತರ ನಾವು ಪ್ರತಿಯೊಂದು ಕಡೆ ಇಲ್ಲಿ ನಮ್ಗೆ ಷಟ್ಪದಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕಡೆನೂ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಪ್ರತಿಯೊಂದೂ ನಾನು ಜಸ್ಟಿಫಿಕೇಶನ್ ಮಾಡ್ಕೊಂಡು ಹೋಗ್ತೀನಪ್ಪ ಅಂತ ಅಂದ್ರೆ ನಮಗೆ ಟೈಮ್ ಸಾಕಾಗೋದಿಲ್ಲ ಇದು ಎಕ್ಸಾಮ್ ಆಗಿ. ಅದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ? ವಿ ಹ್ಯಾವ್ ಟು ಗೋ ವಿತ್ ಲಾಜಿಕ್. ಯಾವ್ದನ್ನ 2 ನಾನು ಎಲಿಮಿನೇಟ್ ಮಾಡೋಕ್ಕಾಗುತ್ತೆ, 2 ನಾನು ಪ್ರೂವ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಈ ತರ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕಾಗುತ್ತೆ. ಲೈಕ್ ಮೆನಿ ಪೀಪಲ್ ಮೆಸೇಜ್ ಮಾಡಿದ್ದಾರೆ, ಸರ್ ಪೇಪರ್ 2 ಕಮ್ಯುನಿಕೇಟ್ ಸ್ವಲ್ಪ ಲೆಂತಿ ಇತ್ತು ಅಂತ ಹೇಳಿದ್ರು. ಸೊ ಯಾಕೆ ಲೆಂತಿ ಅಂತ ಅನ್ಸುತ್ತೆ? ನಾನು ಪ್ರತಿಯೊಂದು ಸಂಧಿನೂ, ಪ್ರತಿಯೊಂದು ಸಮಾಸನೂ, ಪ್ರತಿಯೊಂದು ಷಟ್ಪದಿನೂ ನಾನು ವೆರಿಫೈ ಮಾಡ್ತಾ ಹೋದ್ರೆ ಆವಾಗ ನನಗೆ ಪೇಪರ್ ಲೆಂತಿ ಅಂತ ಅನ್ಸುತ್ತೆ. ಸೊ ಇದು ಅಮಾಂಗ್ ದಿ ಆಪ್ಷನ್ಸ್ ನಾವು ಎಲಿಮಿನೇಟ್ ಮಾಡ್ತಾ ಹೋದಾಗ ಏನನ್ಸುತ್ತೆ? ಬೇಗ ವಿಲ್ ಬಿ ಅರೈವಿಂಗ್ ಅಂತ ಆನ್ಸರ್. ಹೋಪ್ ಇಟ್ ಹೆಲ್ಪ್ಸ್. ಥ್ಯಾಂಕ್ಸ್ ಎವ್ರಿವನ್.